ಜಿಲ್ಲೆಯಲ್ಲಿ ಶಿಕ್ಷಣದ ಮಟ್ಟ ಅಧೋಗತಿಯತ್ತ. ಮಕ್ಕಳಿಗೆ ಕನ್ನಡವನ್ನ ಓದೋದಿಕ್ಕೆ ಬರೆಯೋದಿಕ್ಕೆ ಬರಲ್ಲ. ಇನ್ನು ಗಣಿತವಂತೂ ಎಲ್ಲರೂ ಹೇಳುವಾಗೆ ಕಬ್ಬಿಣದ ಕಡಲೆ. ಮಕ್ಕಳಿಗಂತೂ ಇದು ಕಬ್ಬಿಣದ ಕಡಲೆ ಆಗಿದೆ. ಪ್ರಾಥಮಿಕ ಶಾಲೆಗಳಲ್ಲಿ ಅಕ್ಷರ ಜ್ಞಾನ ಸಿಗ್ತಾ ಇಲ್ಲ. ಇಲಾಖೆಯಿಂದಲೇ 7, 8, 9ನೇ ಕ್ಲಾಸ್ನ ಮಕ್ಕಳ ಸಮೀಕ್ಷೆಯನ್ನ ಮಾಡಿದ್ರೆ ಮಕ್ಕಳಿಗೆ ಕನ್ನಡ ಓದೋದಿಕ್ಕೆ ಬರ್ತಾ ಇಲ್ಲ, ಬರೆಯೋದಿಕ್ಕೆ ಬರ್ತಾ ಇಲ್ಲ, ಗಣಿತ ಅಂತೂ ತಲೆಗೆ ಹತ್ತುತ್ತಿಲ್ಲ ಅನ್ನುವಂತಹ ರೀತಿಯಲ್ಲಿ ಇದೆ. ಸೊ ಸಮೀಕ್ಷೆಯಲ್ಲಿ ಮಕ್ಕಳ ವೀಕ್ನೆಸ್ ಇಲ್ಲಿ ಬಹಿರಂಗ ಆಗಿದೆ. ಪ್ರಾಥಮಿಕ ಶಾಲೆಗಳಲ್ಲಿ ಅಕ್ಷರ ಜ್ಞಾನ ಸಿಗ್ತಾ ಇಲ್ಲ ಅನ್ನೋದು ಸರ್ವೆಯಿಂದ ಈಗ ಬಹಿರಂಗ ಆಗಿದೆ. 7, 8, 9ನೇ ಕ್ಲಾಸ್ನ ಮಕ್ಕಳನ್ನ ಸಮೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ ಮಕ್ಕಳ ಪರಿಸ್ಥಿತಿ ಏನು ಅನ್ನೋದು ಗೊತ್ತಾಗಿದೆ. ಮಕ್ಕಳು ಚೆನ್ನಾಗಿ ಓದದಿದ್ರೆ ಫೇಲ್ ಮಾಡಬೇಕಾಗತ್ತೆ, ಉತ್ತಮ ಶಿಕ್ಷಣ ನೀಡದಿದ್ರೆ ಕ್ರಮ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದ್ದು ಪ್ರೈಮರಿ ಸ್ಕೂಲ್ಗಳಿಗೆ ನೋಟಿಸ್ ಅನ್ನ ಈಗಾಗಲೇ ಜಾರಿ ಮಾಡಲಾಗಿದೆ. 7, 8, 9ನೇ ಕ್ಲಾಸ್ನ ಮಕ್ಕಳಿಗೆ ಓದಕ್ಕೆ ಬರಲ್ಲ, ಬರೆಯೋದಕ್ಕೆ ಬರಲ್ಲ ಅಂತ ಹೇಳಿದ್ರೆ ಮುಂದೆ ಹೇಗೆ, ಯಾವ ರೀತಿಯಾಗಿ ಮಕ್ಕಳು ಮುಂದಿನ ಎಜುಕೇಶನ್ ಅನ್ನ ಮಾಡ್ತಾರೆ, ಜೀವನ ಹೇಗೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. FLN ಅಂತಕ್ಕಂಥದ್ದಿದೆ. ಆ FLN ಏನಪ್ಪ ಅಂತಂದ್ರೆ 1ರಿಂದ 7ನೇ ತರಗತಿಯಲ್ಲಿ ಮತ್ತು 8ನೇ ತರಗತಿಯಲ್ಲಿ ಪ್ರೈಮರಿ ಒಳಗೆ ಏನಪ್ಪ ಅಂತಂದ್ರೆ ಶಿಕ್ಷಕರು ಏನಪ್ಪ ಅಂತಂದರೆ ಸರಿಯಾದ ರೀತಿಯಲ್ಲಿ ಪಾಠಗಳನ್ನು ಮಾಡಲ್ಲ ಅಂತಕ್ಕಂಥ ಒಂದು ಉಪನಿರ್ದೇಶಕರು ಏನಪ್ಪ ಅಂತಂದ್ರೆ ಹೈಸ್ಕೂಲ್ ಸಹಶಿಕ್ಷಕರ ಸಂಘದವ್ರು ಏನು ಒಂದು ಮನವಿ ಕೊಟ್ಟಾರ. ಆ ಮನವಿಯ ಉಲ್ಲೇಖವನ್ನು ಹಾಕಿ ನಮ್ಮ ಏನು 4 ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮೊನ್ನೆ ದಿವಸ ಏನಪ್ಪ ಅಂತಂದರೆ ಒಂದು ಆದೇಶವನ್ನು ಮಾಡ್ಯಾರ. ಏನಂತಂದರೆ 7ನೇ ತರಗತಿಯಲ್ಲಿ FLN ಏನಪ್ಪ ಅಂತಂದ್ರೆ ಮಕ್ಕಳು ಯಾರು ಹಿಂದುಳಿದ ಓದು ಬರೋದಲ್ಲಿ ಯಾರು ಹಿಂದುಳಿದಾರ ಆ ಮಕ್ಕಳಿಗೆ ಏನಪ್ಪ ಅಂತಂದರೆ ನೀವು ಸರಿಯಾಗಿ ಕಲಿಸ್ಬೇಕು. ಯಾರು ಕಲಿಸೋದಿಲ್ಲ ಅವ್ರಿಗೆ ಏನಪ್ಪ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ನಿಮ್ಗೇನಪ್ಪ ಅಂತಂದ್ರೆ ನೋಟಿಸ್ ಕೊಡ್ತೀವಿ. ಅದ್ರ ಜೊತೆಗೆ ಏನಪ್ಪ ಅಂತಂದರೆ ನಿಮ್ಮದು ಇನ್ಕ್ರಿಮೆಂಟನ್ನು ತಡೆ ಹಿಡಿತೀವಿ ಅಂತಕ್ಕಂಥದ್ದನ್ನು ಈಗ ಉಪನಿರ್ದೇಶಕರು ಫಲಿತಾಂಶ ಸುಧಾರಣೆ ನಿಟ್ಟಿನಲ್ಲಿ ಹೇಳಬೇಕಾದ್ರೆ ಕಳೆದ ಬಾರಿ ವೆಬ್ಕಾಸ್ಟಿಂಗ್ ಹಂತದಲ್ಲಿ ಪರೀಕ್ಷೆ ನಡೆದಾಗ ಕಲ್ಯಾಣ ಕರ್ನಾಟಕದಲ್ಲಿ ನಡೆದಿತ್ತು. ಆ ಕಲ್ಯಾಣ ಕರ್ನಾಟಕದಲ್ಲಿ ನಡೀತಕ್ಕಂಥ ಆ ವ್ಯವಸ್ಥೆಯನ್ನು ಇಡೀ ರಾಜ್ಯಾದ್ಯಂತ ಇಲಾಖೆ ಅದನ್ನು ಅಳವಡಿಸ್ಕೊಂಡಿತ್ತು. ಆ ಹಂತದಲ್ಲಿ SLC ಫಲಿತಾಂಶ ಕಡಿಮೆ ಆಗಿರ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಭಯದ ವಾತಾವರಣ ಇರ್ಬೋದು ಅಥವಾ ಹೊಸದಾಗಿ ಮೊಟ್ಟ ಮೊದಲಿಗೆ ಅದು ಪ್ರಾರಂಭ ವೆಬ್ಕಾಸ್ಟಿಂಗ್ ಆಗಿರ್ತಕ್ಕಂಥದ್ದನ್ನು ಪರಿಗಣಿಸಿದಾಗ ನೋಡಿದಾಗ ಕಡಿಮೆ ಫಲಿತಾಂಶ ಆಗಿರ್ತಕ್ಕಂಥದ್ದನ್ನು ಕಂಡ್ವಿ. ಹಾಗಾಗಿ ಇಲ್ಲಿ ಫಲಿತಾಂಶಕ್ಕೆ ಕಡಿಮೆ ಆಗಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ಅವಲೋಕನ ಮಾಡಿದಾಗ ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಗೆ 8ನೇ ತರಗತಿಗೆ ದಾಖಲಾಗಿರ್ತಕ್ಕಂಥ ಮಕ್ಕಳು, ಆಮೇಲೆ 9ನೇ ತರಗತಿ ಯಾವ ಪ್ರೈಮರಿ ಸ್ಕೂಲಲ್ಲಿ 8ನೇ ತರಗತಿ ಐತಿ ಅಲ್ಲಿ 8ನೇ ತರಗತಿ ಉತ್ತೀರ್ಣಗೊಂಡು ನಮ್ಮ ಪ್ರೌಢಶಾಲೆಗೆ 9ನೇ ತರಗತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣಪ್ಪ ಬಾಚಲಾಪುರ, 7, 8, 9ನೇ ಕ್ಲಾಸ್ನ ವಿದ್ಯಾರ್ಥಿಗಳಿಗೆ ಕನ್ನಡ ಓದೋದಿಕ್ಕೆ ಬರಲ್ಲ, ಬರೆಯೋದಿಕ್ಕೆ ಬರಲ್ಲ, ಗಣಿತ ಅಂತೂ ಲೆಕ್ಕ ತಲೆಗೆ ಹತ್ತಲ್ಲ ಅನ್ನುವಂತಹ ಪರಿಸ್ಥಿತಿ ಆದರೆ ಶಿಕ್ಷಣದ ಗುಣಮಟ್ಟದ ಬಗ್ಗೆನೇ ಸಾಕಷ್ಟು ಪ್ರಶ್ನೆಗಳು ಇದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಸರಿಯಾದಂತಹ ರೀತಿಯಲ್ಲಿ ವ್ಯವಸ್ಥೆಯ ಜೊತೆಗೆ ಶಿಕ್ಷಣ ಸಿಗ್ತಾ ಇಲ್ವಾ, ಶಿಕ್ಷಕರಿಗೂ ಕೂಡ ಈ ರೀತಿಯಾದಂತಹ ಒಂದು ಶಿಕ್ಷಣ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ, ಇಲಾಖೆ ಏನು ಹೇಳ್ತಾ ಇದೆ? ನಮಿತೆ ಏನಂತೇಳಿ ಒಂದು ಇತ್ತೀಚೆಗೆ ಏನೋ ಒಂದು ಸಮೀಕ್ಷೆ ಆಯ್ತು. ಸಮೀಕ್ಷೆ ಆದಾಗ ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ ಬಾರಿ ಏನು ಇದು SLCಯಲ್ಲಿ ಕೇವಲ 31ನೇ ಸ್ಥಾನಕ್ಕೆ ಇಳಿತು. ರಾಜ್ಯದಲ್ಲಿ 31ನೇ ಸ್ಥಾನಕ್ಕೆ ಇಳಿದಾಗ ಇದನ್ನ ಶಿಕ್ಷಣ ಜಿಲ್ಲಾ ಪಂಚಾಯತಿ ಮತ್ತು ಶಿಕ್ಷಣ ಇಲಾಖೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಇದನ್ನ ಮುಂದುವರಿಸಬೇಕು, ಏನು ಇದನ್ನ ಅಪ್ಗ್ರೇಡ್ ಮಾಡ್ಕೋಬೇಕು ಅನ್ನೋದು, ಅಂದ್ರೆ ಫಲಿತಾಂಶ ಹೆಚ್ಚು ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಸಮೀಕ್ಷೆಯನ್ನು ಮಾಡ್ತಾರೆ. ಸಮೀಕ್ಷೆ ಮಾಡಿದಾಗ ಅವರು ಹೇಳುವಂತ ಪ್ರಕಾರದಲ್ಲಿ ಏನು ಶಾಲಾ ಆರಂಭದಲ್ಲಿ ಏನು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಒಂದು ಸಮೀಕ್ಷೆ ಮಾಡಿದ್ರು. ಶಾಲಾ ಹಂತದಲ್ಲಿ ಶಿಕ್ಷಕರಿಂದಲೂ ಮತ್ತು ಅಲ್ಲಿ ಅಧಿಕಾರಿಗಳಿಂದ ಸಮೀಕ್ಷೆ ಮಾಡಿದಾಗ ಇಲ್ಲಿ ಈ ಬಾರಿ ಏನು SLC ಬರೆಯುವಂತ ವಿದ್ಯಾರ್ಥಿಗಳಲ್ಲಿ 7,000 ವಿದ್ಯಾರ್ಥಿಗಳಿಗೆ ಕನ್ನಡನೇ ಬರೆಯೋದಿಲ್ಲ ಅನ್ನುವಂತ ಒಂದು ಸಮೀಕ್ಷೆ ಇದೆ. ಅದೇ ರೀತಿ 8, 9 ಮತ್ತು 7ನೇ ತರಗತಿಯ ಮಕ್ಕಳಿಗೂ ಸಹ ಸರಿಸುಮಾರು 5,500ದಿಂದ 7,000 ಮಕ್ಕಳಿಗೆ ಕನ್ನಡ ಬರೋದಿಲ್ಲ. ಇನ್ನು ಗಣಿತವಂತೂ ಬಹಳ ದೂರ ಹೋಯ್ತು. ಅದ್ರ ಜೊತೆಗೆ ಇಂಗ್ಲಿಷು ಸಹ ಕಬ್ಬಿಣ ಕಡಲೆ ಅನ್ನುವಂತ ಮಾಹಿತಿ ಅವ್ರಗಳಿದೆ. ಆದ್ರೆ ಇದೇ ರೀತಿಯಾದರೆ ಒಟ್ಟು ಈ ಬಾರಿ SLCಯಲ್ಲಿ ಸುಮಾರು 23,000 ವಿದ್ಯಾರ್ಥಿಗಳು ಪರೀಕ್ಷೆ ಬರ್ತಾರೆ. ಅದರಲ್ಲಿ 30% ವಿದ್ಯಾರ್ಥಿಗಳು ಈಗಾಗಲೇ ಏನು ಕನ್ನಡನೇ ಬರದೇ ಇರೋರು ಇನ್ನು ಪರೀಕ್ಷೆಯನ್ನು ಪಾಸ್ ಆಗ್ತಾರೆ. ಮತ್ತು ಕಳೆದ ಬಾರಿ ಏನು ಇಲ್ಲಿ ವೆಬ್ಕಾಸ್ಟಿಂಗ್ ಆಗಿರುವಂತ ಕಾರಣಕ್ಕಾಗಿ ಯಾವುದೇ ಗಳನ್ನ ಅವರು ನೇರವಾಗಿ ಕ್ವಿಕ್ ಆಗಿ ಶರಣಪ್ಪ ಬಾಚಲಾಪುರ ಇಲ್ಲಿ ಅಂದ್ರೆ ಪಾಸ್ ಮಾಡ್ಕೊಂಡು ಹೋಗ್ತಾರಲ್ಲ 7th ವರೆಗೂ ಕೂಡ, ಅದುವೇ ಇಲ್ಲಿ ಸಮಸ್ಯೆ ಆಗ್ತಾ ಇರೋದಾ ಹೇಗೆ? ಹೌದು, ಇಲ್ಲಿ ಏನಂದ್ರೆ ಈಗ
ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದ ನಂತರ ಮಕ್ಕಳನ್ನ ಯಾವುದೇ ಏನು SLC ವರೆಗೂ 9ನೇ ತರಗತಿವರೆಗೂ SLC ವರೆಗೂ ಮಕ್ಕಳನ್ನ ಫೇಲ್ ಮಾಡಬಾರ್ದು ಅನ್ನುವಂತ ನಿಯಮ ಬಂತು. ಆ ಕಾರಣಕ್ಕಾಗಿನೇ ಈಗ ಅವರು ಪಾಸ್ ಮಾಡ್ಕೊಂಡು ಹೋದ್ರು. ಆದ್ರೆ 9ನೇ ತರಗತಿ ಬಂದಾಗ ಗುಣಮಟ್ಟ ಆದ್ರಲ್ಲಿ ಅವ್ರಿಗೆ ರೀಪರೀಕ್ಷೆಯನ್ನು ಮಾಡ್ಕೊಳ್ಳೋಣಂತ ಅವಕಾಶ ಐತಿ. ಆದ್ರೆ ಅದನ್ನ ಮಾಡದೇ ಇರುವಂತದ್ದು ಒಂದ್ ಕಡೆ ಇದೆ, ಮತ್ತು ಪ್ರಾಥಮಿಕ ಶಾಲೆ ಶಿಕ್ಷಕರು ತಮ್ಮ ಸಮಸ್ಯೆಗಳನ್ನು ಸಹ ಹೇಳ್ಕೊಂತ ಇರುವಂತದ್ದು ಕಂಡು ಬರ್ತಾ ಇದೆ ನಮಿತಾ. ಥ್ಯಾಂಕ್ ಯು ಶರಣಪ್ಪ ಬಾಚಲಪುರ ಡೀಟೇಲ್ಸ್ಗೆ. ಸೊ ಈಗಾಗಲೇ ನಾವು ಗಮನಿಸಿದ್ವಿ ಯಾಕೆ ಕೊಪ್ಪಳ ಈ ಪ್ರತಿ ಬಾರಿ ಕೂಡ ಹಿಂದೆ ಬೀಳ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಈ ರೀತಿಯಾದಂತಹ ವ್ಯವಸ್ಥೆ ಇದ್ರೆ ಹಾಗಾದ್ರೆ ಯಾವ ರೀತಿಯಾಗಿ ಇಲ್ಲಿ ಫಸ್ಟ್ ಸೆಕೆಂಡ್ ಬರೋದು ಬಿಡಿ, ಅಟ್ಲೀಸ್ಟ್ 30 ಮೇಲೆ ಬರುವಂತಹ ಸಾಧ್ಯತೆಗಳಾದ್ರೂ ಇದೆಯಾ ಅಂತ ನೋಡಿದ್ರೆ ಅಂತಹ ಪರಿಸ್ಥಿತಿಯೇ ಇಲ್ಲ. ನಾವು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೊಪ್ಪಳದ DDP ಆಗಿರುವಂತಹ ಶ್ರೀಶೈಲ ಬಿರಾದರ್ ಅವರನ್ನ ಸಂಪರ್ಕ ಮಾಡಿದ್ವಿ, ಸಂಪರ್ಕಕ್ಕೆ ಸಿಕ್ಕಿಲ್ಲ. ಮುಂದಿನ ಬುಲೆಟಿನ್ಗಳಲ್ಲಿ ಮತ್ತೆ ಅವರನ್ನ ಸಂಪರ್ಕಿಸಿ ಯಾವ ರೀತಿಯಾಗಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಲಾಗುತ್ತೆ ಅನ್ನೋದನ್ನ ಸ್ಪಷ್ಟೀಕರಣವನ್ನ ಕೇಳುವಂತಹ ಪ್ರಯತ್ನ ಮಾಡ್ತೀವಿ. ಶಿಕ್ಷಣ ಸಚಿವರು ನೋಡಲೇಬೇಕಾದಂತಹ ಸುದ್ದಿ. ಪ್ರತಿ ಭಾಗದಲ್ಲೂ ಕೂಡ ಪ್ರತಿ ಸಂದರ್ಭದಲ್ಲೂ ವಿದ್ಯಾಗೆ ಅದರಲ್ಲೂ ಕೂಡ ಇನ್ನು ಹೆಚ್ಚಿನ ಉತ್ತೇಜನ ಕೊಡುವಂತಹ ಪ್ರಯತ್ನಗಳಾದ್ರೂ ಕೂಡ ಇಲ್ಲಿ ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಬರೋದಿಲ್ಲ ಅನ್ನೋದನ್ನ ಗಮನಿಸಬೇಕಾಗುತ್ತೆ.